ವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಹೊಸ ವಿಷಯ ಶುರುವಾಯ್ತಿದೆ. ಏನು ಅತ್ಯಂತ ಮುಖ್ಯವಾದ ಒಂದು ವಿಚಾರ. ಏನು ಶುರುವಾಯಿತು? ಈಗ ದೇವತೆಗಳು ಸಾಧನೆ ಮಾಡಿ ಆ ಪದವಿ ಬರ್ತಾರೆ ಅಂತ ಪ್ರಶ್ನೆ ಮಾಡಿದಿರಿ. ಹಾಗಿದ್ದರೆ ಅಲ್ಲಿ ದೇವತೆ ಇಲ್ಲದೆ ಅವ್ರು ಮುಕ್ತಿಗೆ ಹೋಗ್ಬಿಟ್ಟಾಗ ಖಾಲಿ ಉಳಿತಲ್ಲ, ಏನು ಮಾಡ್ತೀರಿ? ಹಾಗಿದ್ರೆ ಅವ್ನು ಹೋಗಿಬಿಟ್ಟ ಮುಕ್ತಿಗೆ. ಒಬ್ಬ ದೇವತೆ ಇದ್ದಾನೆ, ಹೋಗಿಬಿಟ್ಟ. ಈಗ ಗೊತ್ತಾಯ್ತಾ? ಮತ್ತು ಇಂದ್ರ ಇಲ್ಲೇ ಇಲ್ಲ, ಏನು ಮಾಡಬೇಕು ಅಂತ ಕೇಳಿದರೆ ಅನೇಕ ಪ್ರತಿಪತ್ತೇರ್ ದರ್ಶನ ತಾಯಿ ತಿಳ್ಕೊಳಕ್ಕೆ ಹೋಗಬೇಡ. ಎಷ್ಟು ಜನ ಇದ್ದಾರೆ ಅದರಲ್ಲಿ? ಈಗ ಬರ್ತಾನೆ ಇರ್ತಾರೆ. ವಿರೋಧ ಕರ್ಮಣೀತಿ ಚೇನ್ನ ಅನೇಕ ಪ್ರತಿಪತ್ತೇರ್ ದರ್ಶನ ಮಾನುಷ ಏವ ದೇವಾದಯೋ ಭವಂತಿ ಇತಿ ತದುಪರಿ ಇತ್ಯುಕ್ತಂ. ತತ್ರ ಯದಿ ಮನುಷ್ಯಾಃ ಸಂತಃ ದೇವಾದಯೋ ಭವಂತಿ ತತ್ಪೂರ್ವಂ ದೇವತಾಭಾವಾತ್ ದೇವತೋದ್ದಿಷ್ಟ ಕರ್ಮಣಿ ವಿರೋಧ ಇತಿ ಚೇನ್ನ ಅನೇಕೇಷಾಂ ದೇವತಾಪದ ಪ್ರಾಪ್ತೇಃ ದರ್ಶನಾತ್. ಒಬ್ಬನ ಐಎಸ್ ಓದ್ತಾನೀಗ, ನಾನು ಡಿ ಸಿ ಆಗಿ ಬರ್ತಾನೆ ಅಂತ ಕೇಳಿದರೆ ಅಲ್ಲಿವರೆಗೆ ಡಿ ಸಿ ಯಾರು ಇರೋಲ್ಲ ಅಂತ ಕೇಳಿದರೆ ಇದ್ದಾರೀಗ. ಇವನಲ್ಲಿ ಬರ್ತಾನೆ, ಅವನು ಹೋಗ್ತಾ ಇರ್ತಾನೆ. ದೇವತೆಗಳೆಲ್ಲ ಏನವರು ಪೋಸ್ಟ್ ಖಾಲಿ ಬಂದು ಬರ್ತಾನೆ ಇರ್ತಾರೆ. ಇದು ಬ್ರಹ್ಮಸೂತ್ರದಲ್ಲೇ ಬಂದ ವಿಚಾರ ಇದು. ಅಂದಮೇಲೆ ಇದೆಂಥದ್ದು ಅನಾದಿ ನಿತ್ಯವಾದ ಪ್ರೋಸೆಸ್ ಇದು. ಅನಾದಿ ನಿತ್ಯವಾದ ಪ್ರೋಸೆಸ್ ಆದ್ದರಿಂದ ಇಲ್ಲಿ ಸಾಧನೆ ಮಾಡಿ ಆ ಪದವಿ ಬರ್ತಾರೆ. ಅವರು ಮುಂದೆ ಹೋಗ್ತಾರೆ. ಮತ್ತೊಬ್ಬನೇ ಬರ್ತಾನೆ. ಎಲ್ಲ ಇವತ್ತು ಉದಾಹರಣೆಗೆ ಒಬ್ಬನು ಯಾವನು ಮೆಡಿಕಲ್ ಪೋಸ್ಟ್ ಖಾಲಿ ಇದೆ ಅಂಥೇಳಿ ಆರ್ಟ್ಸ್ ಸ್ಟೂಡೆಂಟ್ ಆರ್ಟ್ಸ್ ಆದವ್ನು ಏನು ಮಾಡೋ ಅಪಾಯಿಂಟ್ ಮಾಡೋದಿಲ್ಲ. ಆ ವಿದ್ಯೆ ಬಂದವರೇ ಮಾಡ್ತಾರೆ. ಅದಕ್ಕೆ ಶತಕೃತು 100 ಅಶ್ವಮೇಧ ಮಾಡಿದವರಿಗೆ ಮಾತ್ರ ಇಂಥ ಪದವಿ ಅವ್ರನ್ನ ಬೇರೆಯವರಿಗೆ ಕೊಡೋದಿಲ್ಲ. ಕೆಲವು ನಿಯಮ ಮಾಡಿಬಿಟ್ಟಿದ್ದಾರೆ, ಅವರೇ ಎಂಟರ್ ಆಗಬೇಕು. ಈ ರೀತಿ ಪ್ರೋಸೆಸ್ ಇರೋದರಿಂದ ಧಾತ ಯಥಾಪೂರ್ವ ಅಕಲ್ಪಯತ್. ಸೃಷ್ಟಿ ಮತ್ತೆ ಮತ್ತೆ ನಡೀತಾ ಇರುತ್ತೆ. ಎಲ್ಲ ಎವ್ರಿಥಿಂಗ್ ಕಂಟಿನ್ಯೂಸ್, ಸಮಸ್ಯೆ ಬರೋದೇ ಇಲ್ಲ ಅಂಥೇಳಿ. ಇವನು ಪ್ರಶ್ನೆ ಏನಿತ್ತು ಅಂದರೆ ದೇವತೆಗಳು ಇಲ್ಲಿಂದ ಹಾಗೇ ಇಲ್ಲ. ಒಬ್ಬ ಮನುಷ್ಯ ಪೋಸ್ಟ್ ಖಾಲಿ ಇದೆ, ಅದು ಇದ್ದತ್ತು ಹೋಗಿಬಿಟ್ಟ, ಮತ್ತೆ ಖಾಲಿ ಆಯಿತು. ಅವಾಗ ಏನು ಮಾಡಬೇಕು ನಾವೀಗ? ಇವತ್ತು ಆಫೀಸ್ಗಳಲ್ಲೂ ಕೂಡ ಮುಖ್ಯ ಆಫೀಸರ್ ರಜೆ ಹಾಕಿದ್ರು ಕೂಡ ಏನು ನಿಲ್ಲೋದಿಲ್ಲ, ನಿತ್ಯ ರೊಟೀನ್ ವರ್ಕ್ ಯಾವುದೂ ನಿಲ್ಲಿಸೋದಿಲ್ಲ. ಒಂದು ಇನ್ಚಾರ್ಜ್ ಇದ್ದುಬಿಡ್ತಾರೆ. ಇನ್ಚಾರ್ಜ್ ಕೊಡದೆ ಹೋಗಾಗಿಲ್ಲ ಅವರು. ಉಳಿದವರೆಲ್ಲ ಚಾರ್ಜ್ ಕೊಡಬೇಕಾಗಿಲ್ಲ. ಮುಖ್ಯಸ್ಥ ಮಾತ್ರ ಏನು ಮಾಡಬೇಕು? ಅಷ್ಟೇ ಅಲ್ಲ, ರಜೆ ದಿವಸ ಕೂಡ ಕಂಡಿಟ್ಟಿರಬೇಕು. ರಜೆ ದಿವಸ ಕೂಡ ಉಳಿದವರಿಗೆ ಸಂಬಂಧ ಇಲ್ಲ. ಮುಖ್ಯಸ್ಥ ಮಾತ್ರ ರಜೆ ದಿವಸದಲ್ಲೂ ಕೂಡ ಎಮರ್ಜೆನ್ಸಿ ಕೇಸಲ್ಲಿ ನಾವು ರಜೆ ಇಲ್ಲ ಅವರಿಗೆಲ್ಲ, ಆ ಥರ ರಜೆ ಕೊಡೋದೇ ಇಲ್ಲ. ಶಬ್ದ ಇತಿ ಚೇನ್ನ ಅತಃ ಪ್ರಭವಾತ್ ಪ್ರತ್ಯಕ್ಷಾನುಮಾನಾಭ್ಯಾಂ ವಾಚಾ ವಿರೂಪ ನಿತ್ಯಯ ಇತ್ಯಾದಿ ಶ್ರುತೇಃ ಆಪ್ತ್ಯನಿಶ್ಚಯಾತ್ ನಿತ್ಯತ್ವಾಪೇಕ್ಷತ್ವಾಚ್ಚ ಮೂಲಪ್ರಮಾಣಸ್ಯ ಸ್ವತಃ ಪ್ರಮಾಣಸಿದ್ಧ ಪ್ರಸಿದ್ಧೇಶ್ಚ ನಿತ್ಯತ್ವಾದ್ ವೇದಸ್ಯ ತದ್ವಿತತಾನಾಂ ದೇವಾನಾಂ ಅನಿತ್ಯತ್ವಾತ್ ಪುನರನ್ಯಭಾವನಿಯಮಾಭಾವಾಚ್ಚ ಶಬ್ದೇ ವಿರೋಧ ಇತಿ ಚೇನ್ನ ಸೂರ್ಯಾಚಂದ್ರಮಸೌ ಧಾತ ಯಥಾಪೂರ್ವಮಕಲ್ಪಯತ್ ಯಥೈವ ನಿಯಮಃ ಕಾಲೇ ಸುರಾದಿಭಿः ನಿಯಮಸ್ತಥಾ ತಸ್ಮಾನ್ನೀದೃಶಂ ಕ್ವಾಪಿ ವಿಶ್ವಮೇತದ್ ಭವಿಷ್ಯತಿ ಇತ್ಯಾದಿರತ ಏವ ಶಬ್ದಾತ್ ತೇಷಾಂ ಪ್ರಭವನಿಯಮಾತ್ ಮಹತಾಂ ಪ್ರತ್ಯಯಾತ್ ತಥಾ ಯಥಾ ಇದಾನೀಂ ತಥಾ ಉಪರಿ ಅಪಿ ದೇವಾ ಭವಿಷ್ಯಂತಿ ಇತಿ ಇತರೇಷಾಂ ಅನುಮಾನಾಚ್ಚಾವೋ. ಆದ್ದರಿಂದ ಇವತ್ತು ಹೋದರೂ ಮತ್ತೆ ಬರ್ತಾರೆ, ಇಲ್ಲದೆ ಹೋದರೂ ಬಂದು ಬರ್ತಾರೆ. ಆದ್ದರಿಂದ ಹೇಳಿದೆ ಯಥಾಪೂರ್ವ ಮಕಲ್ಪ ಇರ್ಬೋದು. ನಾವೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತೀವಿ, ಬ್ಯಾಂಕಿಗೆ ದುಡ್ಡು ಕೊಟ್ಬಿಡ್ತೀವಿ ಅಂತ ತಿಳ್ಕೊಬೇಡ. ಕ್ಯಾಶಿಯರ್ ಕಂಡು ನಾಳೆ ನೀನೇ ಇರ್ತೀನಪ್ಪ ಅಂತ ಕೇಳೋದು. ಅವ್ನಿರ್ತ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವೇನು ಮಾಡ್ತೀವಿ ಅದಕ್ಕೆ? ಅವನಿರ್ತಾನೋ ಬೇರೆಯವ್ರು ಕೊಡ್ತಾನೋ, ಬೇಕಾ ರಿಟೈರ್ ಆಗ್ತಾನೋ, ಹಣ್ಣು ಮುದುಕ ಕೂತಿರ್ತಾನೆ. ರಿಟೈರ್ ಆಗೋ ಹೆಸರಲ್ಲಿರ್ತಾನೆ. ರಿಟೈರ್ ಆಗ್ತಾಯಿಲ್ಲ, ನಾಳೆ ನಮ್ಗೆ ದುಡ್ಡಿನ ಗತಿ ಏನಪ್ಪ ಅಂತ ಕೇಳ್ತೇವೆ ನಾವು. ನಮಗೇನು ಗೊತ್ತಿದೆ? ಈಗ ನಾವು ಅವ್ರಿಗೆ ಕೈಲಿ ಕೊಟ್ಟರೆ ಪ್ರಶ್ನೆ ಅವ್ರ ಕೈಲಿ ಕೊಡ್ತಾ ಇಲ್ಲ. ಅವ್ನು ಕೊಡೋದು ಯಾರಿಗೀಗ? ಬ್ಯಾಂಕಿಗೆ ಕೊಡ್ತಿರೋ. ಬ್ಯಾಂಕ್ ಗಟ್ಟಿ ನೋಡ್ಕೋಬೇಕು ಅಷ್ಟೇ ಹೊರತು ಪಾಪರ್ ಬ್ಯಾಂಕ್ ಆಗೋದು ಉಪಯೋಗ ಇಲ್ಲ. ಇಲ್ಲ ಕ್ಯಾಶಿಯರ್ ಎಲ್ಲ ನೋಡೋದಿಲ್ಲ ಅವಾಗ. ಅದೇ ರೀತಿಯಲ್ಲಿ ದೇವತೆಗಳಲ್ಲಿ ಎಂಥವ್ರವರು ತಪ್ಪದೆ ಬರ್ತಾರೆ, ತಪ್ಪದೆ ಹೋಗ್ತಾರೆ. ಆದ್ದರಿಂದ ನಾವು ಇಂದ್ರಾಯ ಸ್ವಾಹ ಅಂದರೆ ಇಂದ್ರ ಪದದಲ್ಲಿ ಯಾರಿರ್ತಾರೋ ರೀಚ್ ಆಗೇ ಆಗುತ್ತೆ. ಅದು ನಿಯಮ. ಇದೆಲ್ಲ ಇದನ್ನು ತಿಳ್ಕೊಂಡೇ ಇವತ್ತೆಲ್ಲ ನಂಬ್ಕೊಂಡಿರೋದು. ಈಗ ಬೇಸಿಸ್ ತಿಳ್ಕೊಂಡಿದ್ದಕ್ಕೆ ನಮ್ಮ ಲೌಕಿಕ ಚೆನ್ನಾಗಿ ಅರ್ಥ ಆಗುತ್ತೆ. ಮ್ಯಾನೇಜರು ಕೂಡ ಯಾರನ್ನೂ ಕೇಳಲ್ಲ ನಾವೀಗ. ಇರ್ತಾನೋ ಬಿಡ್ತಾರೋ ಪ್ರಶ್ನೆ, ಹೋಗೋದು ನೋಡೋದು ಕೊಡ್ತು ಬರ್ತಾರೆ ಅಷ್ಟೇ. ಅವ್ನು ಬಂದನೋ ಬಿಟ್ಟನೋ ಟ್ರಾನ್ಸ್ಫರ್ ಆದನೋ ಸಸ್ಪೆಂಡ್ ಆದನೋ ಯಾವುದಕ್ಕೂ ತಲೆ ಕೆಡಿಸ್ಕೊಡೋದಿಲ್ಲ. ಯಾತಕ್ಕೆ? ಬೇರೆ ವ್ಯವಸ್ಥೆ ಇದೆ ಅದಕ್ಕೀಗ. ಅದೇ ರೀತಿಯಲ್ಲಿ ಇಂದ್ರ ದೇವರಿದ್ದಾರೆ. ಅವರು ಪ್ರಸಂಗ ಬಂತು, ಮಾನಸ ಸರೋವರದ ಒಂದು ಕಮಲದ ಹೂವಿನೊಳಗೆ ನಾಳೆ ಕೂಡಬೇಕಾಯ್ತು. ಇಲ್ಲಿ ಖಾಲಿ ಬಿತ್ತು, ತಕ್ಷಣ ಕುಡಿಸಿದ್ರಲ್ಲಿ ತಂದಾಗ ಆ ಥರ ಎಂದೂ ಸಮಸ್ಯೆ ಬರೋದಿಲ್ಲ. ಅದನ್ನೆಲ್ಲ ಈ ಸೂತ್ರದ ಮೇಲೆ ಅರ್ಥ ಆಗುತ್ತದೆ, ಅರ್ಥ ಆಗ್ತಿರಲಿಲ್ಲ. ಅತಏವ ಚ ನಿತ್ಯತ್ವಂ. ಆದ್ದರಿಂದ ಅತಏವ ಶಬ್ದಸ್ಯ ನಿತ್ಯತ್ವಾದೇವ ಚ ದೇವಪ್ರವಾಹ ನಿತ್ಯತ್ವಂ ಯುಕ್ತಂ. ದೇವಪ್ರವಾಹ ಕೂಡ ನಿತ್ಯವಾಗಿ ಇದ್ದೇ ಇರುತ್ತೆ. ಓಂ ಸಮಾನ ನಾಮರೂಪತ್ವಾಚ್ಯ ಅವೃತ್ತವಪಿ ವಿರೋಧೋ ದರ್ಶನಾಸ್ಮೃತೇಶ್ಚ ಓಂ
ಅತೀತಾನಾಗತಾನಾಂ ದೇವಾನಾಂ ಸಮಾನ ನಾಮರೂಪತ್ವಾತ್ ಪ್ರಾಪ್ತಪದಾನಾಂ ಮುಕ್ತ್ಯ ಅವೃತ್ತವು ಅಪಿ ಅರೋಧ. ಮೊದಲು ಬಂದಿಲ್ಲ ಅಂಬೋದು, ಮುಕ್ತರಾದಮೇಲೆ ಖಾಲಿ ಆಯಿತು ಅಂಬೋದು, ಎರಡಕ್ಕೂ ಸಮಸ್ಯೆ ಇಲ್ಲ. ಗೊತ್ತಾಯ್ತಾ? ಪ್ರತಿಯೊಬ್ಬ ವ್ಯಕ್ತಿಯಲ್ಲಿದ್ದೇ ಇರ್ತಾರೆ. ಆದ್ದರಿಂದ ಸಮಾನ ನಾಮರೂಪತ್ವಾತ್ ಪ್ರಿನ್ಸಿಪಾಲನೇ, ಡಿ ಸಿನೇ, ವ್ಯತ್ಯಾಸ ಇಲ್ಲ ಅದಕ್ಕೆ. ಆ ಪೋಸ್ಟ್ ಹಾಗೆ ಉಳ್ಕೊಂಡ್ಬಿಡುತ್ತೆ. ಅರ್ಥ ಆಯ್ತಾ? ಆ ದೃಷ್ಟಿಯಿಂದ ಅಲ್ಲಿ ಬಂದವನು ಕೆಲಸ ಮಾಡ್ತಾನೆ ಹೊರತು ಇಂದ್ರ ಅಂದರೆ ಇಂದ್ರ ಪದವಿ, ಅದು ಇಂದ್ರ ಅಂದರೆ ಇಂದ್ರ ಪದವಿ. ಈಗಿರೋ ಇಂದ್ರ ದೇವರಿಗೆ ಅದು ಪದವಿ, ಅದು ಪುರಂದರ ಅಂತ ಹೆಸರು. ಗೊತ್ತಾಯ್ತಾ? ಡಿ ಸಿ ಹೆಸರು ಬೇರೆ, ಡಿ ಸಿ ಪೋಸ್ಟ್ ಬೇರೆ. ಡಿ ಸಿ ನೋಡಬೇಕು ಅಂತ ಹೋಗ್ತಾನಷ್ಟೇ, ಡಿ ಸಿ ಬೇಕಷ್ಟೇ ಅವರಿಗೆ. ತನ್ನ ಫ್ರೆಂಡ್ ಒಬ್ಬ ಡಿ ಸಿ ಆಗಿರ್ತಾನೆ, ಮೀಟ್ ಮಾಡ್ಲಿಕ್ಕೆ ಹೋಗ್ತಾನೆ. ಆವಾಗ ಇನ್ಚಾರ್ಜ್ ನೋಡೋಕ್ಕೆ ಬರೋದಿಲ್ಲ, ಅವನೇ ಇರಬೇಕಾಗ್ತದೆ. ಸಾರಿ ಅವರಿಲ್ಲ, ಬರ್ತೀನಿ ಅಂತ ಹೋಗ್ಬಿಡ್ತಾರೆ ಅಷ್ಟೇ. ಡಿ ಸಿ ಪೋಸ್ಟಿಂದ ಕೆಲಸ ಬೇರೆ, ಪರ್ಸನಲ್ ಆಗೋದು ಬೇರೆ. ಆದ್ದರಿಂದ ಇಷ್ಟೆಲ್ಲ ತಿಳುವಳಿಕೆ ನಮಗೆ ಇದು ಓದ್ದಾಗಲೇ ಅರ್ಥ ಆಗೋದು. ಸಮಾನ ನಾಮರೂಪತ್ವಾಚ್ಚ ಅವೃತ್ತವಪಿ ಅವಿರೋಧೋ ದರ್ಶನ ಸ್ಮೃತಿಶ್ಚಾವು ಯಥಾಪೂರ್ವಂ ಕೊಡಲೇ ವಾಕ್ಯ ಕೊಟ್ಟರು. ಅನಾದಿ ನಿತ್ಯವಾಗು ಸೃಷ್ಟ ಸ್ವಯಂಭುವಾ ಋಷೀಣಾಂ ನಾಮಧೇಯಾನಿ ಯಾಶ್ಚ ವೇದೇಶು ದೃಷ್ಟಯಃ ವೇದಶಬ್ದೇಭ್ಯ ಏವಾದೋ ನಿರ್ಮಮೇ ಸ ಮಹೇಶ್ವರಃ ಇತಿ ಸ್ಮೃತಿಶ್ಚ. ಮೋಕ್ಷ ಧರ್ಮದಲ್ಲಿ ಸಿಗುತ್ತೆ ಅದಿಷ್ಟು ಕೂಡ. ಬ್ರಹ್ಮದೇವರು ಏನು ಮಾಡಿದರು? ಸೃಷ್ಟಿ ಮಾಡಿದರು. ಹೆಸರಿಡಬೇಕಲ್ಲ, ಹೆಸರಿಡಬೇಕು. ಏನು ಮಾಡಿದರು? ಹೆಸರು ಹುಡುಕ್ಬೇಕು. ಎಲ್ಲಿ ಎಲ್ಲ ಹೆಸರು ದೇವರೇ ಇರೋದು. ಈಗ ಬಿಡಿಸಿ ರುದ್ರದೇವರು ಶಿವ ಅಂತ ಹೆಸರಿಟ್ಟರು, ಶರ್ವ ಅಂತ ಹೆಸರಿಟ್ಟರು. ಮತ್ತು ಉಳಿದಿಗಳು ಬರಿಸಿ ಹೆಸರಿಡ್ತಾ ಹೋದರು. ಮೂಲತಃ ಯಾರ ಹೆಸರವರೆಲ್ಲ ಈಗ ಮರೀಚಿ ಋಷಿಗಳು, ಮರೀಚಿ ಗಮನೋ ಹಂಸ, ಮರೀಚಿ ಇದ್ದೇ ಇದೆ. ಪ್ರತಿಯೊಂದು ಪದನೂ ನಮಗೆ 1000 ಕೊಟ್ಟಿದ್ದಾರೆ ಅಷ್ಟೇ. ಅನಂತ ಹೆಸರು ದೇವರಿಗೆ. ಆ ಹೆಸರು ಇಡ್ತಾ ಹೋದರು. ಇಡಬೇಕಾದ್ರೆ ಏನು ಮಾಡಿದರು ಅವರು? ಹೆಸರು ಪೋಸ್ಟಿಗೆ ಇಟ್ಟರು, ಕೆಲವು ಹೆಸರಿಗೆ ವ್ಯಕ್ತಿಗಳಿಗೆ ಇಟ್ಟರು. ವ್ಯಕ್ತಿಗಳಿಗೆ ಹೆಸರು ಒಂದು ವ್ಯಕ್ತಿ ಹೋದ್ರೆ ಹೋಗಿಬಿಡ್ತಾರೆ. ಪೋಸ್ಟ್ಗೆ ಇಟ್ಟರೆ ಹಾಗಲ್ಲ, ಬರ್ತಾನೆ ಇರ್ತಾರೆ. ಆದ್ದರಿಂದ ಆ ರೀತಿ ಆಯಿತು. ನಮ್ಮ ಅಲ್ಕಾವತಿ ಯಾಕೆ? ಉದಾಹರಣೆಗೆ ನಾವೆಲ್ಲ ಇದ್ದೀವಿ ಇಂಡಿವಿಜುವಲ್ಸು. ಈ ಪರ್ಸನಲ್ ವ್ಯಕ್ತಿ ಕಸ್ಟಮರ್ ಇರ್ತಾನೆ, ಅವನ ಹೆಸರೇ ಅಲ್ಲ ಅಲ್ಲೂ ದೇವರ ಹೆಸರುಗಳೇ. ದೇವರ ಹೆಸರು ಪದಾರ್ಥನೇ ಜಗತ್ತಿನಲ್ಲಿ ಇಲ್ಲ. ಶಶ, ವಿಷಾಣ ಇವೆಲ್ಲ ದೇವರ ಹೆಸರುಗಳೇ. ಶಶನೂ ಬೇರೆ, ವಿಷಾಣನೂ ಬೇರೆ. ವಿಷ ದೇವರ ಹೆಸರು, ಗೊತ್ತಾಯ್ತಿಲ್ಲ? ಪ್ರತಿಯೊಂದು ಏನೇ ಪದಾರ್ಥ ಜಗತ್ತು ಹೇಳ್ತಾರಲ್ಲ, ಶೂನ್ಯ ದೇವರ ಹೆಸರು, ಹುಚ್ಚ ದೇವರ ಹೆಸರು. ಹುಚ್ಚರಾವ್ ಅಂತ ಹೆಸರು ಇಟ್ಕೊಂಡಿಲ್ಲ ಎಷ್ಟೋ ಜನ. ಆದ್ದರಿಂದ ಅದು ದೇವರ ಹೆಸರು ಮುಖ್ಯವಾಗಿ. ಆ ಹೆಸರೆಲ್ಲ ಏನದು? ಎರಡು ಬರುತ್ತೆ. ಒಂದು ಗುಣ, ಇನ್ನೊಂದು ಅಲ್ಲ, ಅದು ಸ್ವಾಮಿತ್ವ ಇದ್ದಾಗ ಅದು ಎಲ್ಲ ಹೆಸರು ದೇವರಿಗೆ ಸುಖವಾಗಿ ಅಪ್ಲೈ ಆಗಿಬಿಡುತ್ತೆ. ಅದಿಲ್ಲದೆ ಹೋದಾಗ ದೋಷ ಮಾತ್ರ ಇವರಿಗೆ, ಸ್ವಾಮಿತ್ವ ಅವರಿಗೆ. ದುಃಖಿ ಅನ್ನೋ ಪದದಲ್ಲಿ ದುಃಖ ಪಡುವವನು ಅರ್ಥದಲ್ಲಿ ದೇವರಿಗಿಲ್ಲ. ಅದು ದುಃಖದ ಸ್ವಾಮಿ ಅನ್ನೋ ಅರ್ಥದಲ್ಲಿ ದೇವರಿಗಿದೆ ಅಷ್ಟೇ. ಮುಖ್ಯಾರ್ಥ ಅದೇನೆ, ದುಃಖ ಸ್ವಾಮಿನೇ ದುಃಖಿ. ಆದ್ದರಿಂದ ಮುಖ್ಯ ಹೆಸರು ದೇವರಿಗೆ. ಸ್ವಾತಂತ್ರ್ಯಂ ಏನ ಹಾಂ ಹೇಗಾಯಿತು? ಆಗಲೇ ಇಲ್ಲ. ಇವತ್ತು ಡಿ ಸಿ ಹೆಸರು ಒಂದಿದೆಯಪ್ಪ. ಇವತ್ತು ಪ್ರಸಿದ್ಧ ಕೆಲವು ಹೆಸರುಗಳಿದೆ, ಪ್ರಸಿದ್ಧ ಹೆಸರುಗಳು. ನಮ್ಮ ತಕ್ಷಣ ನೆನಪಾಗಿಬಿಡ್ತಾರೋ ಅಂಥ ಹೆಸರು 1000 ಜನ ಇರ್ತಾರೆ. ಗೊತ್ತಾಯ್ತಾ? ಒಂದೇ ಹೆಸರು ಎಷ್ಟು ಜನ ಸಿಗ್ತಾರೆ ನಿಮ್ಗೆ ಹುಡುಕ್ತಾ ಹೋದರೆ? ಲಕ್ಷಾಂತರ ಜನಗಳು ಸಿಗ್ತಾರೆ ಒಂದೇ ಹೆಸರು. ಊರ ಹೆಸರು ಅಂಥವೇ ಇರುತ್ತೆ ಎಷ್ಟೋ ಸಲ. ಬಟ್ ಆಗಿನ ಕಾಲಕ್ಕೆ ಏನದು? ಪ್ರಸಿದ್ಧವಾದ ಹೆಸರು ಬದಲು ತೊಗೊಂಡ್ಬಿಡ್ತಾರೆ. ಬೆಂಗಳೂರು ಅಂದರೆ ಬೆಂಗಳೂರು, ಮೈಸೂರು ಅಂದರೆ ಮೈಸೂರು, ಪ್ರಸಿದ್ಧ ಹೆಸರು ತೊಗೊಂಡ್ಬಿಡ್ತಾರೆ. ಸಣ್ಣ ಪುಟ್ಟ ಊರೇ ಇದ್ದರೆ ಅದು ಸ್ಪೆಸಿಫಿಕ್ಕಾಗಿ ಹೇಳ್ತಾರೆ ಅಷ್ಟೇ. ಅದರ ಮುಖ್ಯಾರ್ಥನೇ ತೊಗೋಬೇಕು ಯಾವಾಗ. ಅತಿ ಮುಖ್ಯಾರ್ಥ ದೇವರಾದ್ದರಿಂದ ಪ್ರತಿಯೊಂದು ಪದದಲ್ಲೂ ದೋಷ ಇಲ್ಲದ ಪದ ಅರ್ಥ ಮಾಡ್ಕೋ ದೇವರೇ ಆಗಬೇಕು. ದೋಷ ಇರೋ ಅರ್ಥ ಮಾಡ್ಕೋ ದೇವರನ್ನು ದೋಷ ಬಿಟ್ಟುಬಿಟ್ಟು ಸ್ವಾಮಿತ್ವ ಮಾತ್ರ ತಗೋಬೇಕು. ಇಷ್ಟೆಲ್ಲ ಹೇಳಿರೋ ಗೊಂದಲ ಬರೋದೇ ಇಲ್ಲ. ಯಾವತ್ ಸೇವಾ ಪರೇ ತತ್ವೇ ತಾವತ್ ಸುಖ ವಿಶೇಷತ ಮಧ್ವಾದಿಶ ಅಸಂಭವಾದ ಅನಧಿಕಾರ ಜೈಮಿನಿ ಒಂದು ವಿಶೇಷ ಬಂದೀಗ. ಹಾಗಿದ್ದರೆ ನಾವೆಲ್ಲರೂ ಕೂಡ ಇಂದ್ರ ಪದವಿಗೆ ಹೋಗಬೇಕು. ಗುರು ಅಶ್ವಮೇಧ ಜಾಗ ಮಾಡಿಬಿಡ್ಬೇಕು. ಇಂದ್ರ ಪದವಿ ಬರುತ್ತಾ ನಿಮಗೆ ಅಂತ ಏನು ಹೇಳಬೇಕು? ಅದಕ್ಕೀಗ ನೀನು ಮಾಡಿದರೆ ಬಂದೇ ಬರುತ್ತೆ ಅಂತೇಳಿ ಫಸ್ಟ್ ಮಾಡಿದರೆ ಬಂದೇ ಬರುತ್ತೆ. ಅದು ಯೋಗ್ಯತೆಯಲ್ಲಿ ಮಾಡೋಕ್ಕೆ ಸಾಧ್ಯವೂ ಇಲ್ಲ. ಗೊತ್ತಾಯ್ತಾ? ಹೆಬ್ಬೆಟ್ಟು ಹೊತ್ತವನು ನೀನು ಡಿ ಸಿ ಆಗ್ತೀನಿ ಅಂತ ಹೇಳೋಕ್ಕೆ ಸಾಧ್ಯ ಇದೆ ಅವನಿಗೀಗ. ಒಂದು ಉತ್ತರ ಕೊಡ್ಬೋದು, ನಮ್ಮ ಮುಂದೆ ಚೆನ್ನಾಗಿ ಓದಿದ್ರೆ ಬದ್ರೆ ಬರುತ್ತೆ ಬಿಡು ಅಂತ ಹೇಳಿದ್ರೆ ಅದು ಗಲಾಟೆ ಮಾಡಬೇಕಾಗಿತ್ತು. ನೀನೆಲ್ಲಿ ಓದ್ತಿ ಆಗಲ್ಲ ಕೇಳಬಾರ್ದು. ನೀವು ಮಾಡ್ತೀಯ ಅವಶ್ಯ ಬರುತ್ತಾರೆ, ನೀನು ಡಿ ಸಿ ಏನೇ ನಾವಲ್ಲ, ಆಯಿತಾ? ಏನು ಮಾಡೋಗಿರ್ಬೋದು ಅದು ಕತೆ. ಆದರೆ ಅದಕ್ಕೆ ವಧು ವಿದ್ಯೆ ಕೆಲವು ವಿದ್ಯೆಗಳಿವೆ. ಆ ವಿದ್ಯೆಗಳು ಉಪಾಸನೆ ಮಾಡಿದವರು ಮಾತ್ರ ಪದವಿ ಬರುತ್ತೆ. ಆದ್ದರಿಂದನೇ ಸ್ವಾರಸ್ಯ ನೋಡಿ, ಆ ವಿದ್ಯೆಗಳಿಂದ ಎಲ್ಲರೂ ಓದಾಗಿಲ್ಲ. ನೀವು ಮೆಡಿಕಲ್ ಪುಸ್ತಕ ಯಾರು ಬೇಕಾದ್ರೂ ಓದ್ಕೊಂಡು ಹೋಗಿ. ಆದರೆ
ಸೀಟ್ ತೊಗೊಂಡು ಅಡ್ಮಿಷನ್ ತೊಗೊಂಡು ಓದ್ಬೇಕಾದ್ರೆ ಸ್ಪೆಸ್ಗಳು ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು. ಗೊತ್ತಾಯ್ತು? ಇದ್ರ ಓದ್ಕೋಬೋದು ನೀನು, ನಿನ್ನ ಹಣೆ ಬಾರ ಕೊಡುತ್ತಿದ್ದರೆ ಸಾಯಿ. ಆದರೆ ಅದು ಇನ್ನೊಬ್ರಿಗೆ ಔಷಧಿ ಕೊಟ್ಟು ದೊಡ್ಡ ಅಫೆನ್ಸ್ ಅದು. ಇವನು ಕೊಡಾಗಿಲ್ಲ ಔಷಧಿನ. ಯಾತಕ್ಕೆ? ಎಷ್ಟು ಪುಸ್ತಕ ಓದಿದ್ದೀನಿ ಗೊತ್ತಾ? ನೀವು ಡಾಕ್ಟ್ರು ಕೋರ್ಸ್ ಮಾಡಿರ್ಬೋದು, ನಾನು ಸಾವಿರಾರು ಪುಸ್ತಕ ಓದಿದ್ದೀನಿ ಅಂತ ಕೇಳಿದರೆ, ನೀವು ಕೋಟಿ ಪುಸ್ತಕ ಓದಿದ್ರು ಕೂಡ ಏನಲ್ಲ, ನೀನು ಡಾಕ್ಟ್ರ್ ಅಂತ ಕರೆಸ್ಕೊಡೋದಿಲ್ಲ. ಅದೇ ರೀತಿ ಎಲ್ಲ ಬೇರೆ ಎಲ್ಲರೂ ಓದ್ಬೋದು, ಏನು ಸಮಸ್ಯೆ ಇಲ್ಲ. ಬಟ್ ಉಪಯೋಗ ಬರಬೇಕಾದ್ರೆ ಎಲಿಜಿಬಿಲಿಟಿ ಇದ್ದರೆ ಮಾತ್ರ. ಎಲಿಜಿಬಿಲಿಟಿ ಇಲ್ಲದೆ ಬರೋದಿಲ್ಲ ಅವರಿಗೆ, ಉಪಯೋಗ ಬರೋದೇ ಇಲ್ಲ. ತಿಳಿತಾ? ಅದು ಹೇಳ್ತಾ, ತಿಳಿಯೋದು ಬೇರೆ, ಪ್ರಾಕ್ಟೀಸ್ ಮಾಡೋದು ಬೇರೆ. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಕಾಂಪಿಟೆನ್ಸ್ ಬೇಕೇ ಬೇಕು. ಅರ್ಥ ಆಯ್ತಾ? ಬರೀ ತಿಳಿಲಿಕ್ಕೆ ಏನು ಬ್ಯಾನ್ ಇಲ್ಲ, ಸುಮ್ಮನೆ ತಿಳ್ಕೊಂಡೆ ವಿಕಾಸ ತಿಳ್ಕೊ. ಅದೆಲ್ಲ ಡೀಟೇಲಾಗಿ ಹೇಳ್ತಾರೆ ನಾಳೆ. ಅದೆಷ್ಟು ಹೌದು. ಇವತ್ತು ಇಂಜಿನಿಯರಿಂಗ್ ಅಧಿಕಾರಿಗಳು ಅಂತಿಲ್ವಾ? BA ಫಸ್ಟ್ ಬಂದು ನಾನು ತೊಗೋತಾರೆ, PUC ಫಸ್ಟ್ ರ್ಯಾಂಕ್ ಆರ್ಟ್ಸಲ್ಲಿ. ಇದು ಇಂಜಿನಿಯರ್ ಕೊಡಿಸ್ತೀರಿ ಅವನಿಗೆ? ಪ್ರೈಮ್ ಮಿನಿಸ್ಟರ್ ಮಗನಿಗೆ ಕೊಡೋದಿಲ್ಲ. ಪ್ರೈಮ್ ಮಿನಿಸ್ಟರ್ ಮಗನಿಗೆ ಯಾವ ಮಿನಿಸ್ಟರ್ ಮಕ್ಕಳಿಗೆ ಕೊಡೋದಿಲ್ಲ. ಯಾತಕ್ಕೆ? ಇಲ್ಲಿ ಪ್ರಶ್ನೆ ಬಂದಿರೋದು ಮುಂದಿನ ವಿದ್ಯೆ ಅರ್ಥ ಆಗ್ಬೇಕಾದ್ರೆ ಮೊದಲು ಎಲಿಜಿಬಿಲಿಟಿ ಇರಬೇಕು ಅವನಿಗೆ. BA ಏನು ಗೊತ್ತಿಲ್ಲ ಅವನಿಗೆ ಪಾಪ. ಅವನಿಗೆ ಮೆಡಿಕಲ್ ಸೀಟ್ ಕೊಟ್ಟರೆ ಏನಾಗ್ತದೆ ಯೋಚನೆ ಮಾಡಿ. ಆ ಥರ ಅಧಿಕಾರ ಅಂದರೆ ಅದೇ. ಅಧಿಕಾರ ಇಲ್ಲ ಅಂತ ಹೇಳಿದರೆ ಬಯೋಪದ ಅಲ್ಲ ಅದು. ನೀನು ಎಲಿಜಿಬಿಲಿಟಿ ಇಲ್ಲ ಅಷ್ಟೇ. 4 ಬಸ್ ನಿಂತಿರುತ್ತೆ, ಟಿಕೆಟ್ ತೊಗೊಂಡು ಹೋಗಿರ್ತಾರೆ. ಈ ಬಸ್ ನಿಂತಲ್ಲಿ ಈ ಬಸ್ ಹೊತ್ತೋದ್ರೆ ಬೋದೋಯ್ತು ಅಷ್ಟೇ. ಇದರಲ್ಲೇ ಕೊಡ್ತೀನಿ, ನಾನು ದುಡ್ಡು ಕೊಡ್ತೀನಿ ಅಂದರೆ ಗಲಾಟೆ ಮಾಡಿ. ನೀನು ಸೀಟ್ ಇಲ್ಲ ಅಂತ ಹೇಳಿಲ್ಲ, ರಿಸರ್ವೇಷನ್ ಎಲ್ಲ ಇದೆ. ಬಸ್ ಲಾಂಗ್ ಹತ್ತಿದ್ದಾನೆ ಅಷ್ಟೇ. ಅವರು ಅಲ್ಲೇ ಕೊಡಿಸ್ತಾರೆ. ಏನು ತಪ್ಪಿದೆ ಅದರಲ್ಲಿ? ಗೊತ್ತಾಯ್ತಾ? ಹಾಂ, ನಾಡಿದ್ದು ಪಾಠ. ಮತ್ತು ನಾಡಿದ್ದೇನು ಮತ್ತೆ ಏನಿಲ್ಲ.